ಸನ್ಮಾನ್ಯ ಶ್ರೀ ವೀರೇಶ್ ಬಂಗಾರ್ ಶೆಟ್ಟರ್ ಅವರ ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ರವೀಂದ್ರ ಬಾಕ್ಳೆರವರು ಮಾತಾಡಬೇಕಂತೇಳಿ ವಿನಂತಿಸ್ತಾ ಇದ್ದೇನೆ. ನಿರೂಪಣೆ ಆಗ್ತಿದೆ ಅಣ್ಣ. ಆತ್ಮೀಯರೇ, ಕುಷ್ಟಗಿಯ ಸಿವಿಲ್ ಇಂಜಿನಿಯರ್ ಆಗಿ ಮತ್ತು ಹಲವಾರು ಸಂಘ ಸಂಸ್ಥೆಯಲ್ಲಿ ಪದಾಧಿಕಾರಿಯಾಗಿ ಹೋರಾಟದ ಹಿನ್ನೆಲೆಯೊಳಗೆ ಮತ್ತು ಸಾಹಿತಿಗಳಾಗಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸುಮಾರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಿರಂತರ ಚಟುವಟಿಕೆಯಲ್ಲಿ ಇರತಕ್ಕಂಥ ನಮ್ಮ ವೀರೇಶ್ ಬಂಗಾರ್ ಶೆಟ್ಟರ್ ದಂಪತಿಗಳಿಗೆ 31ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವ ಶುಭಾಶಯಗಳನ್ನು ಕೋರಲು ತುಂಬ ಸಂತೋಷ ಆಗ್ತಾ ಇದೆ. ನಾವು ಪತ್ರಿಕಾ ನಮ್ಮನ್ನು ಬಿಡ್ತೀನಿ ಕೈ. ಇವತ್ತು ವಿಶೇಷವಾಗಿ ನಮ್ಮ ವೀರೇಶ್ ಬಂಗಾರ್ ಶೆಟ್ಟರು ಈ ಗದಗವಾಡಿ ರೈಲ್ವೆ ಹೋರಾಟದ ಒಂದು ಕನಸನ್ನು ಕೂಡ ಕಂಡಿದ್ರು. ಇವತ್ತು ಅವ್ರ ಕನಸು ನನಸಾಗೋದ್ರ ಜೊತೆಗೆ ಇವತ್ತು ಆ ರೈಲ್ವೆದೊಳಗೆ ಅವ್ರದ್ದು 31ನೇ ವಾರ್ಷಿಕೋತ್ಸವ ಆಗ್ತಾಯಿದೆ ಅಂದ್ರೆ ಭಾಳ ನಾವು ಸಂಭ್ರಮ ಪಡ್ತಕ್ಕಂಥ ವಿಷಯ. ಮತ್ತು ಇದು ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಒಳಗೊಂಡ ಹಾಗೆ ಪ್ರೀತಿಯ ಕರೆಯೋಲಿ ಅವರು ಮಾಡಿದ್ದಾರೆ. ಇವತ್ತು ನಮ್ಮೆಲ್ಲರೂ ಇವತ್ತು ಈ ಸಂಭ್ರಮದ ಕ್ಷಣದಲ್ಲಿ ಪಾಲ್ಗೊಂಡದ್ದಕ್ಕೆ ನಮಗೂ ಕೂಡ ಸಂತೋಷ ಅನಿಸಿದೆ. ಎಲ್ಲರೂ ಏನು ಇವತ್ತು ಆಗಮಿಸಿವಲ್ಲ ಎಲ್ಲರ ಶುಭ ಹಾರೈಕೆಗಳು ಆ ದಂಪತಿಗಳಿಗೆ ಇರ್ತದೆ. ನೂರಾರು ಕಾಲ ಅವರು ಸುಖ ಸಮೃದ್ಧಿಯಿಂದ ದಾಂಪತ್ಯ ಜೀವನ ನಡೆಸಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಅವರಿಗೆ ಶುಭ ಹಾರೈಕೆಗಳನ್ನು ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ ಅವರಿಗೆ ನಾನು ಮಾಡ್ತಾ ಇದ್ದೇನೆ. ಸೂಪರ್. ಶಾಲಾ ಹಾಕ್ರಿ ಹಂಗೆ ಒಟ್ಟಿಗೆ ಸರ್, ಈ ಸಂಭ್ರಮದ ಕ್ಷಣಗಳ ಬಗ್ಗೆ ತಾವು ದಂಪತಿಗಳು ಏನು ಹೇಳಕ್ಕೆ ಬಯಸ್ತೀವಿ? ನಿಜವಾಗಿ ನನಗೆ ವಿಶೇಷವಾಗಿ ಇವತ್ತಿನ ದಿವಸ 31ನೇ ಏನು ನಮ್ಮದು ಮದುವೆ ವಾರ್ಷಿಕೋತ್ಸವದ ವಿಶೇಷವಾಗಿ ಪತ್ರಕರ್ತ ಬಳಗದ ಜೊತೆಗೆ ಮಾಡ್ಕೊಳ್ಳೋಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಯಾಕಂದರೆ ಅವರು ನಮ್ಮ ಕುಟುಂಬದ ಸದಸ್ಯರು. ಮತ್ತು ವಿಶೇಷವಾಗಿ ಈ ಕುಷ್ಟಗಿ ಮತ್ತು ಹುಬ್ಬಳ್ಳಿ ನೂತನ ರೈಲ್ವೆಯನ್ನು ನಮಗೆ ಕುಷ್ಟಗಿಗೆ ಒದಗಿ ಬಂದಿದೆ. ಅದರ ಸಂತೋಷ ಹಂಚಿಕೊಳ್ಳಿಕ್ಕೆ ನಾವಿವತ್ತು ಸಂಭ್ರಮ ಸೇರಿದ್ದೀವಿ. ಅದು ಕಾಕತಾಳೀಯವಾಗಿ ನಮ್ಮ ವಾರ್ಷಿಕೋತ್ಸವನೂ ಬಂತು. ಹೀಗಾಗಿ ಎಲ್ಲ ಪತ್ರಕರ್ತ ಮಿತ್ರರೊಂದಿಗೆ ಅವರ ಕುಟುಂಬದವರೊಂದಿಗೆ ನಾವು ಆಚರಿಸಿಕೊಳ್ಳಲಿಕ್ಕೆ ಭಾಳ ಸಂತೋಷ ಅನಿಸ್ತದೆ. ಮತ್ತು ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸ ನಮ್ಮ ಜೊತೆಗೆ ಕಂಪ್ನಿ ಕೊಟ್ಟಿದ್ದಕ್ಕಾಗಿ ಎಲ್ಲ ಪತ್ರಕರ್ತರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಕೂಡ ಬಯಸ್ತೇನೆ. ಫಸ್ಟ್ ಟೈಮ್ ನಮ್ಮ ಕುಷ್ಟಗಿಯಿಂದ ಹುಬ್ಳಿಗೆ ಹೊರಟಿರೋ ನಮ್ಮ ರೈಲ್ವೆ ನಮಗೆ ಖುಷಿ ತಂದೈತಿ. ಹಾಗಾಗಿ ನಾವು ಫಸ್ಟ್ ಟೈಮ್ ಹೊಂಟಿರೋದು ನಮ್ಮದು ವಾರ್ಷಿಕೋತ್ಸವ ಬಂದಿರೋದು. ಹಂಗೆ ಫಸ್ಟ್ ಟೈಮ್ ಎಲ್ಲರ ಜೊತೆನೂ ನಾನು ಮಾಡ್ಕೊಳೋದು ವಿವಾಹ ವಾರ್ಷಿಕೋತ್ಸವ ಭಾಳ ಖುಷಿ ಅಂದರೆ ಖುಷಿಯಾಗೈತಿ ನಮ್ಗೆ. ಹಾಗಾಗಿ ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ನಾವು ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೇವೆ.